ಲಕ್ಷ್ಮಿ, ಹೇ ಲಕ್ಷ್ಮಿ. ಹ್ಞೂ ಏನು ಧ್ವನಿ ಯಾಕೋ ಒಂಥರ ಕಿರ್ ಧ್ವನಿ ಇದ್ದಂಗೆ ಐತಿ. ಯಾಕ ಏನಾಯ್ತು? ಅಲ್ಲ ಕಣೆ, ನನ್ನ ಮಗನೇ ತಾನೇ ಹಂಗೆ ಮಾಡಿರೋನು. ಹಂಗೆ ಅನ್ಕೊಂಡು ಹೊರಕ ಮಲಗಿಸಿದ್ರೆ ಹೆಂಗ ಅವನ್ನ ಹೊಟ್ಟೆ ಉರಿಯಕ್ಕಿಲ್ಲೇನೋ ಅವನ್ಗೆ? ಪಾಪ ಅಲ್ವೇನೆ, ನನ್ನ ಮಗ ಅಲ್ವೇನೆ. ನಿನ್ನ ಮಗ ಆದ್ರೆ ಹೋಗಿ ಕೊಟ್ಗ್ಯಾಕೆ ಮಲಗಿಸು. ಹಸಿನ ಪಕ್ಕ ಮಲ್ಕಂದ್ರೆ ಬುದ್ಧಿ ಬರುತ್ತೆ, ಕಲಿತಾನೆ ಬುದ್ಧಿ. ನನಗೆ ಎಷ್ಟು ಅವಮಾನ ಆಗೈತೆ ಗೊತ್ತೇನ? ಇವತ್ತು ಮಗ ಅಂತ ಬಾಳಕ್ಕೆ ಸೇರ್ಸ್ಕೊಂಡ್ರೆ ನಾಳೆ ತಲೆ ಮೇಲೆ ಕುಂದಿರ್ತಾನ. ನಾನು ತಕೊಂಡಿರೋ ತೀರ್ಮಾನ ಸರಿಯಾಗೈತಿ, ಹೋಗಿ ಕೊಟ್ಗ್ಯಾಕೆ ಮಲ್ಕಾನು. ಅಲ್ಲಿ ಸ್ವಚ್ಛ ಕಡೆ ಜಾಸ್ತಿ ಅವೆ ಈಚೆ ಆಗಕ್ಕಿಲ್ಲ ಅಂದ್ರೆ ಕೊಟ್ಗ್ಯಾಗ ಹೋಗಿ ಮಲಿಕಾನು. ಅಲ್ಲ ಕಣೆ ಲಕ್ಷ್ಮಿ, ಒಂದ್ಕಿತ ಹೇಳಿದ್ರೆ ಅರ್ಥ ಆಗಕ್ಕಿಲ್ಲ. ಹೋಗಿ ಕೊಟ್ಗ್ಯಾಗ ಮಲಗಿಸ್ ಅಂತ ಹೇಳಿದ್ದು, ಮಲ್ಕಂತ ಹೋಗಿ ಹೇಳು. ಇಲ್ಲಿ ಮನೆ ಬಾಗ್ಲಾಗ ಮಲ್ಕೊಂಡ್ರೆ ಬಂದು ಕಸ ಮುಡಿ ತಗೊಂಡು ಇಳಿಯಾಕದು. ಸುಮ್ ಕೊಡೋಕಿಲ್ಲ ನಾನು. ನೀನು ಯಾರು ಕರ್ಕೊಂಬಂದು ಮಾತ್ರ ಸೂರು ಸರಿಯೇ ಶಾಂತಿಯಮ್ಮ. ಅಲ್ಲಿ ಅವ್ರ ಒಂದು ಮನೆ ಕವಳ ಅಂದ್ಬಿಟ್ಟು ಅವಳೇ ಕರ್ಸ್ಬೇಕಲ್ಲ ನಿನ್ನ. ಗರಾಚಾರ ಬಿಡಿಸ್ಬಿಡ್ತೀನಿ, ತೆಪ್ಪ ಕುಂತ್ಕೋಬೇಕು. ನನ್ನ ಎಷ್ಟು ಭಾರಿ ತರ ಮಾಡೋಳಪ್ಪ. ಸುಮ್ಕ ಹೋಗೋದು ಒಳಗೈತಿ. ಯಾಕೆ ಇರ್ನಾರ್ದಂಗೆ ತಿಕ್ಕಿರ್ವೆ ಬಿಟ್ಕೊಂಡ್ರು ಅನ್ನಂಗೆ ಯಾಕೆ ಅಮ್ಮಗೆಲ್ಲ ಇರುವೆ ಬಿಟ್ಕೋಬಾರ್ದು. ಸುಮ್ಕ ಹೋಯ್ತೀನಿ. ನನ್ನ ಮಗ ಸೊಸೆ ಏನು ಮಾಡ್ತಾವ್ರು ನೋಡ್ತೀನಿ. ಯಾರನ್ನು ಕರ್ಸೋರು ಸರಿ ಹೋಯ್ತಾಳೆ ನೆನರು. ಶಾಂತಿನ ಮತ್ತು ಒಂದನ್ನ ಎಲ್ಲಾರನ್ನೂ ಕರ್ಸೋ ಒಂದು ಬರೋಕ್ಕಾಗಿಲ್ಲ. ಶಾಂತಿನೂ ಶಿವನು ಒಬ್ಬರು ಹೇಳ್ತೀನಿ. ನಾನು ಏನ್ರು ಬದಲಾದರೂ ಆಗ್ಬೋದು. ಹೋಗಿ ಫೋನ್ ಹತ್ತೀನಿ ಹೊರಕ್ಕೆ. ಎಲ್ಲ ನಿನ್ನಿಂದನೇ ಕಮ್ಮಿ ಬೋಸುಡಿ, ನಿನ್ನಿಂದನೇ ಆಗಿತ್ತು. ಇಲ್ಲ ಅಂದಿದ್ರೆ ನಾನು ಇವತ್ತು ಮನೆ ಒಳಗೆ ಆರಾಮಾಗಿ ಮಲ್ಕೊಂತಿದ್ದೆ. ನಂಗೆ ನಿದ್ದೆ ಇಲ್ದಂಗೆ ಹೆಂಗಪ್ಪ ಇರೋದು. ಇಲ್ಲಿ ನೋಡಿದ್ರೆ ಚುಕ್ಕಾಡಿಗಳು ಕಡಿತಾವೆ. ಹುಷ್ ಹುಷ್ ಹೋಗುತ್ತೆ. ಏನಪ್ಪ ರಾಕೇಶ, ನಿಮ್ಮವ್ವ ಒಪ್ಪಂಗೆ ಕಾಣ್ತಿಲ್ವಲ್ಲ ನೀನು ಒಳಗೆ ಕರ್ಕೊಂಬರಕ? ಮಾವರ ನಂದು ತಪ್ಪಾಯ್ತು ಮಾವರ. ಇನ್ನೊಂಕಿತ ಹತ್ತೆಗೆ ಯಾವತ್ತೂ ಎದುರು ಮಾತಾಡೋಕ್ಕಿಲ್ಲ. ಇವತ್ತು ಯಾವತ್ತು ನಮ್ಮ ಮತ್ತೆ ಹೊಡೆದು ನಾನು ಅವಾಗಲೇ ಅನ್ಕೊಂಡೆ. ಅಪ್ಪನ ಮನೆ ಹಾಕೋಮ ಅಂದರೆ ಅಲ್ಲಿ ಮಯೂರಿ ಅವಳೆ ಅವಳಂತಿದ್ದಿ ಕಾಣಿಸ್ತಾಳೆ. ಇಲ್ಲೇ ಇರುಮ ಅಂದರೆ ಇಲ್ಲಿ ಅತ್ತೆ ಕಸಂಬಂಡಿ ಹೆಂಗೆ ಹೊಡೆದ್ಬಿಟ್ರು. ಯಪ್ಪೋ, ಮೊದಲನೇಕಿತ ಬಾತ್ರೂಮ್ ತೊಳೆಯೋ ಬಾರಿಗೆ ಓಡಿಸ್ಕೊಂಡಿದ್ದು ಕಣ್ರಿ ಮಾವರ. ಈಗೇನವ ತಪ್ಪಾಯ್ತು ಅಂದ್ರೆ ಯಾರು ಕೇಳಂಗವ್ರ? ನಿಮ್ಮ ಮತ್ತೆ ಕೇಳ್ತಾಳೇನೆ, ಯಾವುದೇ ಕಾರಣಕ್ಕೂ ಕೇಳಕ್ಕಿಲ್ಲ. ಗಾಳಿ ಇದ್ದಂಗೆ ಅವಳೆ ಇವತ್ತು ಅವಳನ್ನೇನಾರು ಕೆಣ್ಕಿನಿ ಅಂದ್ರೆ ನನ್ನನ್ನು ಗಾಳಿ ಮಾಡ್ತಾಳೆ ಅಷ್ಟೇ. ಇರು ಶಾಂತಿ ಮಗುವ ಮತ್ತು ಇವನ್ಗೂ ಸಿಗೋಗು ಫೋನ್ ಹಚ್ಚಿನಿ. ಅವರಿಬ್ಬರು ಬಂದ್ರೆ ಸರಿ ಹೋಗುತ್ತತ್ತೆ. ಅಪ್ಪಯ್ಯೋ, ನಿಮ್ಮವ್ವನ ಹಿಂಗೆ ಮಾಡ್ತಿದ್ಲಪ್ಪಯ್ಯ. ಅವೇನಾರು ತಪ್ಪು ಮಾಡೋಳಂದ್ರೆ ಹಿಂಗೆ ಕಸ ಮುಟ್ಟಿ ತಗೊಂಡು ಹೊಡಿತಿದ್ಲಪ್ಪಯ್ಯ. ಇದೇನಪ್ಪ ನಾನು ಕೇಳ್ತಿರ್ದಿಟ್ಟಾನೆ. ಅದು ಯಾಕಪ್ಪ ಕೇಳ್ತಿ? ನಿಮ್ಮವ್ವ ಅವತ್ತೊಂದಿನ ಪ್ಯಾಂಟ್ ಟಿ ಶರ್ಟು ಪ್ಯಾಂಟ್ ಹಾಕೊಬಿಟ್ಟಿದ್ಲು ಒಟ್ಟಿಯಾಗ. ಹೆಂಗಿದ್ರು ಅತ್ತೆ ಮಗಳಿಗೆ ಅಕ್ಕನ ಮಗಳಿಗೆ ನನಗೆ ಅಜ್ಜಿನೇ ಆಗ್ಬೇಕು. ಆಕೀಗ ನಿಮ್ಮ ಆಕಿಗೂ ಅಜ್ಜಿನಿ ಅತ್ತೆ ಅಲ್ಲ. ಅದು ವರ್ಷಾಗ ಅತ್ತೆ ಆಗ್ಬೇಕು, ಅಲ್ಲಿ ಅಜ್ಜಿ ಆಗ್ಬೇಕು. ಏನು ಮಾಡ್ತಿ? ಹೆಂಗೆ ಹೊಡೆದಿದ್ಲು ಗೊತ್ತೇನ? ಟಿ ಶರ್ಟು ಪ್ಯಾಂಟ್ ಹಾಕೋ ಬಂದಿದ್ಲ. ಎಂಥದ್ದು ನಿನ್ನ ಪುಟ್ಕೋಸಿ ಬಟ್ಟೆ ಹಾಕೊಳ್ಳೋದು ಅಂದ್ಬಿಟ್ಟು ಚಪ್ಪಲಿ ತಗೊಂಡು ಹೊಡೆದು ಆ ಕೂದಲನ್ನೆಲ್ಲ ಕಟ್ ಮಾಡಿ ಹೆಂಗೆ ಹೊಡೆದಿದ್ಲು ಗೊತ್ತೇನ? ಅಯ್ಯೋ ಭಗವಂತ, ನಾನೇ ಪರವಾಗಿಲ್ಲ ಬಾತ್ರೂಮ್ ಬಾರ್ಗೆ ಕೊಡ್ಸ್ಕೊಂಡಿದ್ದೀನಿ. ಊರೆಲ್ಲ ಕಿತ್ತಾಗ ಚಪ್ಪಲಿಯಾಗಿ ಕೊಡ್ಸ್ಕೊಂಡಿಲ್ಲ ನಮ್ಮ ಮತ್ತೆ. ಯವ್ವ ಅದಕ್ಕೆ ನಮ್ಮ ಮತ್ತೆ ಹೆಂಗೆ ನನ್ನನ್ನು ನೋಡ್ಕೊಳಕ್ಕಿಲ್ವ ಅನ್ನೋದಕ್ಕೆ ಸರಿಯಾಗಿ ಬಡ್ದಿದ್ದು. ನಾನು ಇನ್ನು ಯಾವತ್ತೂ ಅನ್ನಕ್ಕಿಲ್ಲ ಕಣಪ್ಪ. ನಮ್ಮ ಮತ್ತೆ ಕಾಲು ಬಿದ್ದಾರು ಒಳಗೆ ಹೋಗ್ಬಿಡ್ತೀನಿ. ಯವ್ವ ಇಲ್ಲಿ ಚುಕ್ಕಡಿಗಳು ಜಗ್ಗಿಯವೆ, ತಿಗಣೆ ಪಗಣೆ ಇದ್ರೆ ಏನಾದ್ರು ಮೈಗೆ ಕೊಕ್ಕೊಂಬಿಟ್ರೆ ಏನಪ್ಪ ಮಾಡೋದು? ಅದ್ರಾಗ ಬೇರೆ ಕೋಳಿಗಳು ಬೇರೆ ಇಲ್ಲೇ ಇಟ್ಟಾರ. ಕೋಳಿ ಏನು ಮೈಯ ಕತ್ಬಿಟ್ರೆ ಏನಪ್ಪ ತಂಡಿ. ಅಯ್ಯೋ ಮಾವಯ್ಯ, ನೀವು ಹೇಳ್ದಾಗ ನಾನು ನಂಬಲೇ ಇಲ್ಲ. ತೀಟಲ್ವೇ ಮಗ ಸೊಸೆನ ಈಚ್ಕಾಕವ್ರೆ ನಮ್ಮ ಮತ್ತೆ. ಯವ್ವ ನಮ್ಮ ಅತ್ತೆಗೆ ಇಷ್ಟೊಂದು ಕೋಪ ಬರುತ್ತೆ. ಇದೇನು ಮಾವಯ್ಯ ಇದು? ಬಾವೋ ನೀನು ಕಾಲು ಹಿಡ್ಕೊಂಡು ಬಿಡ್ಕೊಂತ ನಿಕ್ಕೊಂಡು ಬಾವೋ. ನಿಮ್ಮ ಮತ್ತೆ ಹೆಂಗಾದ್ರೂ ಮಾಡಿ ಒಪ್ಸಿ ಬಾವೋ. ಯಾಕೋ ನನ್ನ ಮನೆ ಒಳಗೆ ಕಳ್ಸ ಥರ ಮಾಡಕ್ಕೋ. ನನಗಂತ ಅವ್ನ ಮುಖ ನೋಡ್ದಂಗೆ ಇರೋಕೈತಿಲ್ಲೋ. ಜೀವ ಪಕ್ಕ ಅಂತೈತಿ. ನಾನು ತಪ್ಪಾಯ್ತು ಕಣಕೋ. ಇನ್ನೊಂದು ಮಾಡೋಕ್ಕಿಲ್ಲ ಕಣಕಯ್ಯೋ. ನಿಂದ ಅಮ್ಮಯ್ಯ ಅಂತೀನಿ ಕಣಕಯ್ಯೋ. ಏನ ಕಾಲು ಕೈ ಮೈ ಹಿಡ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಟ್ಟದೇನ? ನೀನು ಮಾಡಿರೋದು ಎಂಥ ಕೆಲಸ ಮಾಡಿಯೇ ಗೊತ್ತೇನ? ಇವಾಗ ನೋಡು, ನಮ್ಮ ಮನೆಯವನಿಗೆ ಅವರಪ್ಪ ನ್ಯಾಯ ಹೇಳಕ್ಕೆ ಹೋಗಿದ್ಕೆ ಅವನೇ ಬಂದಿಲ್ಲ. ಯಾಕ? ಒಂದು ಮಾತು ಬೆಳೆದು ಬಿಡ್ತಾವ. ಬೇಡ ಹಿರಿಕರು ನ್ಯಾಯ ಹೇಳ್ತಾವ್ರ, ನಮ್ಮ ತಂದೆ ನ್ಯಾಯ ಹೇಳ್ತಿರೋದು ಅಂದ್ಬಿಟ್ಟು ಆತನೇ ಬರಲಿಲ್ಲ. ನೀನೆಂತದವಲ್ಲ ಬುದ್ಧಿ ಕಲ್ತಿರೋದು ರಾಕೇಶ. ಎಡ್ತಿ ಆಗ್ಲೇ ಏನೆಲ್ಲ ತರ ತುಂಬಿರೋದು ನಿನ್ಗೆ. ಆಗ್ಲೇ ಕಲ್ತ್ಬಿಟ್ಟಲ್ಲ ಅವಳು ಬುದ್ಧಿಯ. ಏನೋ ಈಗ ಆಗಿದ್ದಾಯ್ತು ಬಿಡಮ್ಮ. ಏನ ಬಂದು ನಿಮ್ಮ ಅವ್ನ ಒಂಚೂರು ಸಮಾಧಾನ ಮಾಡಿ ಅವ್ನ ಮಳೆವರ ಕರ್ಕೊಬರತ್ರ ಮಾಡವಯ್ಯ. ಹೆಂಗೆ ಕುಂತವಳೆ ಗೊತ್ತೇನೋ? ಅವಳೆ ರಾಕ್ಷಸಿ ಕುಂತಂಗೆ ಕುಂತವಳೆ ನಿಮ್ಮವ್ವ. ಗಜತ್ ಕವ್ರಿ ಕುಂತಂಗೆ ಕೂತವಳೆ. ಅವಳು ಯಾವುದೇ ಕಾರಣಕ್ಕೂ ಒಪ್ಕೊಳಕಿಲ್ಲ. ನೀವು ಹೇಳಿದ್ರೆ ಒಪ್ಕೋಬೋದೇನೋ. ಮಗಳು ಒಳಿ ಅಂದರೆ ಭಾಳ ಆಸೆಯಿಂದ ಅವಳೆ ಒಪ್ಕೋಬೋದೇನೋ. ಮನೆ ಒಳಗೆ ಕರ್ಸ್ಬಾರೆ ಏನೇ. ನೀನೇನೆಲ್ಲ ಬೊಮ್ಮೆದ ಹಿಂಗೆ ಕಾಲು ಹಿಡ್ಕೊಂಡು ನೋಡಿದ್ರೆ ಬಂದು ಹೆಂಗೆ ಆಡ್ಕೊಂಡಿರ್ತಾರ. ಬಿಡಲ್ಲ. ನೋಡು 8 ಗಂಟೆ ಆಯಿತು, ಹಿಂಗೆ ಕತ್ಲೈತಿ. ನೀನು ನೋಡಿದ್ರೆ ಹಿಂಗೆ ಕಾಲು ಹಿಡ್ಕೊಂಡಿಲ್ಲ ಬಿಡು ಅಂತ ಹೇಳಿದ್ದು. ಯಾರು ಹಿಂಗೆ ಹಿಡ್ಕೊಂತಾರೇನೋ? ಬಿಡಲ್ಲ. ಇಲ್ಲ ಕಣ್ಬಾವ, ಇಲ್ಲ ನಮ್ಮ ಅವ್ಗೆ ಎದುರು ಮಾತಾಡಬಾರ್ದಿತ್ತು ನಾನು. ನೋಡ್ರಿ ನಿಮ್ಮಷ್ಟು ಬುದ್ಧಿ ನನಗೆ ಇಲ್ದೋಯ್ತಲ್ಲ ಬಾವಯ್. ಅದೇನೋ ಅಂತಾರಲ್ಲ, ಸಹವಾಸ್ತೋಸದಿಂದ ಸನ್ಯಾಸಿ ಕೆಟ್ಟ ಅಂತೇಳಿ. ರಂಬೆ ಊರೋಶಿ ಮೇನಕೆಯಿಂದ ವಿಶ್ವಾಮಿತ್ರ ಕೆಟ್ಟ ಅನ್ನಂಗ ನಾನು ಕೆಟ್ಟುಬಿಟ್ಟೆ ಕಣ್ಬಾವಯ್. ಇವಾಗ ಕೆಟ್ಟಿರೋದು ಮತ್ತೆ ಸರಿ ಮಾಡ್ಕೊಳಕ್ಕೆ ಆಗಿಲ್ಲ ಕಣ್ಬಾವಯ್. ನಡೀರಿ ಬಾವಯ್ ಅವನು ಒಪ್ಸುರಿ ಬಾವಯ್. ಸರಿ ಬಿಡಲ್ಲ, ಫಸ್ಟು ಕಾಲು ಬಿಡಲ್ಲ. ಹೋಗಿ ಒಪ್ಸುವಂತೆ ಬಿಡು, ಕಾಲು ಬಿಡು. ಯಾರು ಹಿಂಗೆ ಹಿಡ್ಕೊಂತಾರೆ ನೋಡಿದ ಮಂದಿ ಆಡ್ಕೊಂತಾರೆ ಬಿಡು. ನಡೀರಿ ಮಾವ ಒಳಕೊಂಬಂತ ನಡೀರಿ. ನೀವಿಬ್ರು ಇಲ್ಲ ಇರಪ್ಪ. ಆಮೇಲೆ ಬಂದ್ಗಿಂದ್ಬಿಟ್ಟು ನಮ್ಮ ಮಾತ ಕೈಲಿ ನನಗೂ ಬಯಸ್ಬೇಡ್ರಿ. ಇಲ್ಲ ಇರಿ, ನಾವೇ ಹೇಳ್ಬತ್ತೀವಿ. ಸರಿಯೇನಾ? ಅಣ್ಣಯ್ಯ, ನಂದು ತಪ್ಪಾಯ್ತು ಕಣಣ್ಣಯ್ಯ. ಇನ್ನೊಂದ್ಕಿತ ಹಿಂಗೆ ಮಾಡೋಕ್ಕಿಲ್ಲ ಕಣಣ್ಣಯ್ಯ. ಹೋಗಣ್ಣಯ್ಯ, ಹೆಂಗಾದ್ರೂ ಮಾಡಿನ ಮತ್ತೆ ಒಪ್ಸಣ್ಣಯ್ಯ. ಇನ್ನೊಂದ್ಕಿತ ಮಾಡೋಕ್ಕಿಲ್ಲ. ನಿನ್ನಿಂದನೇ ನನ್ನ ತಮ್ಮ ಹಿಂಗೆ ಆಗಕ್ಕೆ ಕಾರಣ ಆಗಿರೋದು. ಇವಾಗ ತಪ್ಪಾಯ್ತು ಕಣ ಅಂತ ಏನು ಉಸಿರು ಒಳ್ಳೆ ಆಟ ಆಡ್ತಾಳೆ. ಮಂಗದಲ್ಲಿ ಹಿಂಗೆ ಕಲಿ ಹಿಂಗೆ ಬುದ್ಧಿಯ. ನಡಿಯಪ್ಪ ಹೋಮಂತೆ. ಇವನು ಕಣ್ಣೀರು ಹಾಕಿದ್ರು ನಂಗೆ ಏನು ಕರ್ದಂಗೆ ಅನಿಸ್ತಿಲ್ಲ. ನಮ್ಮ ಅವ್ವ ಮಾಡಿರೋದು ಸರಿ ಅನಿಸ್ತೈತಿ. ಆದ್ರೆ ಏನು ಮಾಡ್ತಿ? ಅಪ್ಪ ಅವನ ಕರಳು ಅಂದ್ಬಿಟ್ಟು ಬರ್ತಿರೋದು ಅಷ್ಟೇ. ನಡಿ. ಹುಲ್ಗೆ ಮತ್ತಯ್ಯ ಕೊಟ್ನಳಿ ತಯ್ಯ ಮತ್ತಯ್ಯ. ನಮ್ಮ ಅಕ್ಕ ನಮ್ಮ ಭಾವನೆ ಹೇಳ್ದಂಗೆ ನಮ್ಮ ಒಪ್ಕೊಂಬಿಟ್ರೆ ಸಾಕಪ್ಪ. ನಮ್ಮ ಅಕ್ಕ ಗಿಟ್ಟಿ ಕಾಣ್ತಾಳೆ ಅಲ್ವೇನೆ ನಮ್ಮ ಭಾವಂಗಿಂತನೂ.
ಇವಾಗ ಈ ಮಾತು ಬೇಕಾ ಸುಮ್ಕ ಕುತ್ಕ ಗಿಡ್ಡಿನಾರು ಇರಲಿ ಲಬ್ಬನಾರು ಇರಲಿ ನಮ್ಗೆ ಯಾಕೆ ಗಂಡ ಹೆಂಡತಿ ಅನ್ಮ್ಯಾಗ ಒಂಚೂರಾರು ಕಮ್ಮಿ ಇರಕ್ಕಿಲ್ಲ ಏನು ಅವರ ಸಮಾಗೆ ಇರ್ತಾರೇನು ಗಿಡ್ಡಕ ಇರಬೇಕು ಸುಮ್ ಕುಂದ್ರು ನಿಂದೊಳೆ ಏನೋ ಮಾತಾಡೋ ಟೈಮಾಗ ಏನೋ ಮಾತಾಡಿ ನನಗೆ ಇವಾಗ ನೋಡು ನಾನೇನೋ ಮಾತಾಡ್ದಕ್ಕೆ ಆಗೋದು ನೀನಾರು ಶಾಣೆ ತಾನೆ ಸುಮ್ಕಿರ್ಬೇಕು ತಾನೆ ನಿನ್ನಿಂದನೇ ನಾನು ಹಾಳಾಗಿರೋದು ನಿನ್ನಿಂದನೇ ನಮ್ಮ ಅವ್ವ ಹೇಳೋದು ಕರೆ ಐತೆ ನಿನ್ನಿಂದನೇ ನಾನು ಹಾಳಾಗಿರೋದು ಕಣಮಿ ನಿನ್ನಿಂದನೇ ನೀನೇ ಇದಕ್ಕೆಲ್ಲ ಕಾರಣ ಬುಸುಡಿ ಎಲ್ಲರೂ ನನಗೆ ಬೈರಿ ನಿನ್ನ ಬುದ್ಧಿ ಎಲ್ಲೋಗಿತ್ತು ನಿನ್ನ ಬುದ್ಧಿ ಲದ್ದಿ ಆಗಿತ್ತೇನ ಇರು ಫಸ್ಟ್ ಒಳಗೋಗಿರೋರು ಹೊರಗೆ ಬರಲಿ ಏನಂತಾರೆ ಕೇಳೋಮಂತೆ ಆಮ್ಯಾಗ ಬೇಕಾದ್ರೆ ಮಾತಾಡೋಮಂತೆ ನೀನೊಳೆ ಜಗಳ ತೆಗಿಬಿಡ ನನ್ನ ಜೊತೆ ಕಾಲ್ಕಿರ್ಕೊಂಡು ನೋಡಿ ಹೇಳಿ ಅಂದ್ರೆ ನೋಡ್ರಿ ಹೆಂಗೆ ಮಲ್ಕೊಂಡವಳೆ ಅದೇನೋ ಅಂತಾರಲ್ಲ ಎಲ್ಲೋ ಶ್ರೀಕೃಷ್ಣನ ಪರಮಾತ್ಮನ ವಿಷ್ಣುನು ಅವ್ನ ಮ್ಯಾಗ ಹಿಂಗೆ ಮಕ್ಕೊಂಡಿರ್ತಾನೆ ಅಂತೇಳಿ ಹಂಗವಳೆ ಹೆಂಗೆ ಮಕ್ಕೊಂಡವಳೆ ಮತ್ತೆ ನೀವೇ ಮುಂದೆ ಹೋಗಿ ಮಾತಾಡ್ರಿ ಹೇಳಿ ಅಂದ್ರೆ ಹೆಂಗಾದ್ರೂ ಮಾಡಿದ್ರೆ ಆಕೆ ಸುನ್ವೆ ಹೆಣ್ಣು ಮುಗಿನೂ ಒಳಗೆ ಕರ್ಕಂತನ್ರಿ ಇವಳು ಏನೊಳಗೆ ಓಂಕಾರನ ಮಕ್ಕೊಂಡವಳೆ ಇವಾಗ ಏನಾರು ನಾನು ಮುಂದೆ ಬಂದಿನಿ ಅಂದ್ರೆ ನನಗೆ ಬಿಡದೆ ಬಿಡ್ತಾಳೆ ಕಂಡ ಅನ್ನೋದು ಕಂಡಂಗ ಶಾಂತಿ ನಿಮ್ಮ ಅವನ ಕೆಣಕಿ ನಂಗೆ ಉಳ್ಕೊಳ್ಳೋದುಂಟೇನೆ ಒಳ್ಳೆ ಹೆಂಗೆ ಮಕ್ಕೊಂಡವಳೆ ನೋಡು ಯವ್ವೋ ನನ್ನ ಹೆಂಗೆ ಮಾಡುದು ಇದನ್ನ ಒಳ್ಳೆ ಶ್ರೀಕೃಷ್ಣ ಪರಮಾತ್ಮ ಮಕ್ಕಂಡಾಳೆ ನಿಮ್ಮವ್ವ ಇವಾಗ ಏನಾರು ನಾನು ಹೋಗಿ ಅದೇ ಅಂತಂದ್ರೆ ನನಗೆ ಹೊಡೆದು ಬಿಟ್ರೆ ಏನಮ್ಮಿ ಮಾಡೋದು ಅತ್ತೆ ಕೈಲಿ ಹೊಡೆಸಿಕೊಂಡಾಳಿ ಮಯ್ಯ ಅಂತ ಬರುತ್ತಲ್ಲೇ ಬ್ರೇಕಿಂಗ್ ನ್ಯೂಸಲ್ಲಿ ಈ ಆಟಕ್ಕೂ ನಾನು ಇಲ್ಲಪ್ಪ ನಾನು ಹಿಂದಕ್ಕೆ ಸರ್ಕಂತೀನಿ ನಮ್ಮ ಅವ್ವ ಕಾಪ್ತಲ್ಲಿದ್ದಾಗ ನಾನು ಮಾತಾಡಿಲ್ಲ ನಾನು ಹೋಗಕ್ಕಿಲ್ಲ ಅಂದ್ರೆ ಹೋಗಕ್ಕಿಲ್ಲ ಅವ್ವ ಅಪ್ಪನ ಮಗಳು ಇಬ್ಬರು ಸೇರ್ಕೊಂಡು ನನ್ನ ಕುತ್ತಿಗೆಗೆ ಇಸಕ್ತಿದ್ರಿ ಇಸಕ್ರಿ ಏನೂ ಮಾಡೋಕ್ಕಾಗಕ್ಕಿಲ್ಲ ಪಾಲಕ್ ಬಂದದ್ದು ಪಂಚಾಮೃತ ಕೇಳ್ತೀನಿ ನಾನು ಇರು ಹಿಂಗೆ ಆಡ್ಬೇಡ್ರಿ ಇರು ಅತ್ತಿಯವರ ಅತ್ತಿ ಏನಾರ ಸುಂದ್ರ ಮಲ್ಕೊಂಡ್ರೊಳ್ ಯಾಕಲ್ಲ ಇದು ಮಾಡಕ್ ಬತ್ತಿ ನಾ ಮಲ್ಕೊಂಡು ನೀನು ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕು ಶನಿ ಪೀಡ ಪಿಶಾಚಿಗಳೆಲ್ಲ ಹೊರಕ್ಕೆ ಹೋಗವ ನಾನು ನೆಮ್ಮದಿಯಿಂದ ಮಲ್ಕೋಬೇಕು ಹೋಗಂತ ಹೇಳಿದ್ದೆ ಸುಂದ್ರ ಅತ್ತಿಯವರ ನೀವು ತಪ್ಪು ತಿಳ್ಕೊಂಡಿರಿ ನಾನು ಶಿವಪ್ಪ ನಾನು ಶಿವು ನಾನು ಸದಾಶಿವ ಕಣ್ರಿ ನೀವೇನು ನನ್ನ ತಪ್ಪು ತಿಳ್ಕೊಂಡಿರಲ್ಲ ಕಂಡ್ಬಿಡ್ರಿ ಅತ್ತೆ ಅಳಿ ಅಂದ್ರೆ ಶಾಂತಿಯಮ್ಮ ನೀವೇನಿಟ್ಟು ತಗ ನಮ್ಮನೆ ಬಾಗ್ಲಕ್ಕೆ ಬಂದಿರಿ ನಾನು ಗಾಬರಿನೇ ಆಗ್ಬಿಟ್ನಲ್ವ ಅಳಿ ಅಂದ್ರು ಅಂತ ಇದ್ಯಾಕಪ್ಪ ಬಂದ್ರು ಶಿವಪ್ಪರು ಅಂತೇಳಿ ಯಾಕವ ಏನಾಯ್ತು ಹುಡುಗರು ಚೆನ್ನಾಗವೆ ತಾನೆ ಅಯ್ಯೋ ಯವ್ವ ಗಾಬರಿ ಆಗ್ಬಿಡ ಕಣವೆ ಹುಡುಗರು ಚೆನ್ನಾಗವೆ ಹುಡುಗರಿಗೇನೂ ಆಗಿಲ್ಲ ಅದು ಏನಂದ್ರೆ ಕಲ್ಪನೂ ಅಣ್ಣ ತಮ್ಮ ಅವನ್ ಮಾತಾಡ್ಸಂಗಿದ್ಯಾ ಟಿವ ಬಾಗ್ಲೊಳಗೆ ಬರ್ರಿ ಏನು ಹೇಳಿ ಮಯ್ಯ ಅತ್ತೇನು ಮಾತಾಡ್ಸಂಗಿದ್ಯಾ ಟಿ ಬಾಗ್ಲೊಳಗೆ ಬರ್ರಿ ಮಿಂಡ್ರು ಗುಟ್ಟವ್ರ ಬಗ್ಗೆ ಮಾತಾಡಿರಿ ಅಂದ್ರೆ ಪರಿಣಾಮ ನೆಟ್ಕಿರಕ್ಕಿಲ್ಲ ನಾನು ನಿಮ್ಮ ಜೊತೆ ಮಾತೇ ಆಡಕ್ಕಿಲ್ಲ ನಾನು ಹೆಂಗಂತ ಗೊತ್ತಾನೆ ಎಲ್ಲ ನನ್ನ ಗಂಟ ನಾಚ್ಕಲ್ದವ್ನು ಅವ್ನು ಫೋನ್ ಹಚ್ಕರ್ದವನೇನ ಹಿಂಗೆ ಮನೆಯಿಂದ ಹೊರಕೋರೆ ಅಂತೇಳಿ ಗೊತ್ತಿದ್ದು ಇದ್ದವ್ರು 3 ಜನ ಕದ್ದವ್ರು ಯಾರು ಅನ್ನಂಗ ಇಲ್ಲ ಅವ್ನು ರಾಕೇಶ ಫೋನ್ ಹಚ್ಚಿದ್ನೆ ನಡೀರಿ ಇವತ್ತು ಬುಡಕ್ಕೆ ಇಲ್ಲ ನನ್ನ ಮಗನ ತರದರ್ನ ಇಬ್ರು ಇವತ್ತು ಕೊಟ್ಟಿಗೆ ಹೇಳ್ಕೊಂಡು ಬಿಸಾಕ್ತೇನೆ ಬರ್ರಿ ಇಬ್ರು ಅತಿಯವರ ನೀವೇನು ಇಷ್ಟೊಂದು ಕೋಪ ಮಾಡ್ತೀರಿ ಸುಮ್ಕಿರಿ ಅವ್ರಿಬ್ರೇ ಫೋನ್ ಹತ್ರ ಏನಾರು ಫೋನ್ ಹಚ್ಚಿರೋ ನಿಮ್ಮ ಮಾವು ಫೋನ್ ಹಚ್ಚಿದ್ನೆ ಏನಯ್ಯ ನೀನು ಫೋನ್ ಹಚ್ಚಿದೆಯಾ ನೀನು ಫೋನ್ ಹಚ್ಚಿದ್ದ ಅವ್ರಿಬ್ರಿಗೂ ಅಂತ ಕೇಳ್ತಿರೋದು ನೀನು ಫೋನ್ ಹಚ್ಚಿದ ನಾನು ಹಚ್ಚಿಲ್ಲ ನಿನ್ನ ಮಕ್ಕಳೇ ಫೋನ್ ಹಚ್ಚಿದ್ರೇನೋ ನಿನ್ನ ಮಗನೇ ಫೋನ್ ಹಚ್ಚಿದ್ರೇನೋ ನಾನು ಹಚ್ಚಿಲ್ಲ ನೀನು ಹಚ್ಚಿಲ್ಲ ತಾನೆ ಬಾಯಿನ್ ಗುಟ ಅವ್ರಿಗೆ ಐತಿ ಬಾ ಇವತ್ತು ತಿತ್ತಿ ಕಾಣಿಸ್ತೀನಿ ಬಾ ನಮ್ಮವ್ವ ಇವರ ಎಂತ ಕೆಲಸ ಮಾಡ್ಬಿಟ್ರಿ ಮಗನ ಮನೆ ಒಳಗೆ ಸೇರ್ಸಿದ್ರಿ ಕೊಟ್ಟಿಗೆ ತಗೊಂಡೋಗಿ ತಗತರ ಮಾಡ್ಬಿಟ್ರಲ್ಲ ಈಗ ಅತ್ತೆ ಕ್ಯಾನ್ ಹತ್ಕೊಂಡು ಹೋಗೋಣ ಅಂದ್ರೆ ಕೊಟ್ಟಿಗೆ ತಗೊಂಡೋಗಿ ತಗೋದು ನೋಡ್ರಿ ಹಂಗೆ ನಿನ್ನ ಮಗನ ಕೊಟ್ಟಿಗೆ ತಗೊಂಡೋಗಿ ಆಗ್ತಾಳತ್ತೆ ಅಲಕನಪ್ಪಯ್ಯ ಎಂತ ಕೆಲಸ ಮಾಡ್ಬಿಟ್ಟಪ್ಪಯ್ಯ ನೀನ್ ಫೋನ್ ಹಚ್ಬಿಟ್ಟು ನೀನ್ ಮಾಡಿಲ್ಲ ಅಂದಲ್ಲಪ್ಪಯ್ಯ ಅವ್ರಿಬ್ರು ಪುಟ್ಟಾಳೆ ಈಗ ಅವ್ವ ನಡಿಯಪ್ಪಯ್ಯ ಫಸ್ಟ್ ಏನ್ ಮಾಡ್ತಾಳೆ ನೋಡಮಂತ ನಡಿಯಪ್ಪಯ್ಯ ಮಾವ ಎದಕ್ಕೆ ಅದ್ರಿ ಮಾವಯ್ ಇವ ನಂಗೆ ಬಾತಿಗೆ ಪ್ರಮೇಯ ಯಾವ್ದಂಗೆ ಆಗ್ಬಿಡ್ತಾಳಿ ಅಂದ್ರೆ ಹೆಂಗಾಗ್ಬಿಡ್ತು ಗೊತ್ತೇನೆ ನನ್ನ ಹೆಂಡ್ರು ಆ ಥರ ಕೋಪ ಮಾಡ್ಕೊಂಡಿದ್ದಾನೆ ಇದುವರೆಗೂ ಜೀವನದಾಗ ನೋಡಿಲ್ಲ ನಡೀರಿ ಏನು ಮಾಡ್ತಾಳಂತ ನೋಡಮಂತ ಫಸ್ಟು ಅಯ್ಯೋ ಇದೇನಾಯ್ತಪ್ಪ ನಾನೇನಂದು ಹೇಳಿ ಅಂದ್ರೆ ಏನಂದಿ ನಾನು ಅವಳು ಬೈಕ್ ಏನಂದೋ ಏನು ಬಿಟ್ಟು ಒಂದು ಗೊತ್ತಿಲ್ವಲ್ಲಪ್ಪ ಅಯ್ಯೋ ಬಾವರ ನೀವು ಎದುರ್ಕಂದು ಎಂತ ಮಾತಂದ್ರಿ ಗೊತ್ತೇನಾ ನಾನು ಕರ್ಸಿಲ್ಲ ಅವರೇ ಬಂದೆ ಅವರೇ ಕರ್ಸಿರೋದು ನಿನ್ನ ಮಗನೇ ಕರ್ಸಿರೋದು ಅಂತಂದಿದ್ರಿ ಅತ್ತೆ ಏನು ಮಾಡ್ತಾಳೆ ನೋಡಮಂತ ನಡೀರಿ ಫಸ್ಟು ಅಯ್ಯೋ ಭಗವಂತ ಹಿಂಗಂದಿನಿ ಬಾ ಮೊದಲು ನೋಡ್ಮಂತೆ ಬಾ ಏನ್ ಅನ್ಕೊಂಡಿರಿ ಮನೆಗೆ ಬರೋಕ ನೀವು ನನ್ನ ಮಕ್ಳಿಗೆ ಹೇಳ್ಬಿಟ್ರ ನನ್ನ ಅಳಿಂಗೆ ಹೇಳ್ಬಿಟ್ರ ಕರ್ಕೊಂಡ್ಬಿಡ್ತೀನಿ ಮನೆ ಒಳಗೆ ಅಂತ ತೀರ್ಮಾನ ಮಾಡಿರೇನ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನಿಮ್ಮನ್ನ ಮಾತ್ರ ಮನೆ ಒಳಗೆ ಸೇರ್ಸ್ಕೊಳ್ಳಲ್ಲ ಓರಿ ಕೊಟ್ಟಿಗೆ ಹಾಕ್ಬಿಡೋರಿ ಓರಿ ಯವ್ವ ನಾನು ಫೋನ್ ಹಚ್ಚಿ ಕರ್ಸಿನಿ ಅಕ್ಕನ ಬಾವನ ಇಲ್ಲ ಬೇ ನಿನ್ಗೆ ಯಾರು ಸುಳ್ಳು ಹೇಳಿರ್ಬೇಕು ನಾನು ಕರ್ಸಿಲ್ಲ ಬೇ ಅವೋ ಎಡ್ತಿ ಬಗ್ಲಕ್ ಬಂದ್ಮೇಲೆ ಸುಳ್ಳು ಬಂದ್ಬಿಡ್ತಾಳಪ್ಪ ಬಾಯ ಕಾಯಿ ನನ್ನ ಮನೆ ಹಾಳು ನನ್ನ ಮಗಂಗ ಎಂತ ಸುಳ್ಳು ಬಂತಪ್ಪ ನಡೀರಿ ಬೋಟೈಕ್ಲ ನಿನ್ನ ಇದಕ್ಕೆ ರೋಡಲ್ಲೆಲ್ಲ ಎಳ್ಕೊಂಡೋಗಿ ಕತ್ಲೆ ಟೈಮ್ ಆಗಿ ಹೆಂಗ ನಿನ್ನ ಅಲ್ಲಿ ಹಿಂದೆ ಐತಲ್ಲ ಆ ಕಡೆಗ ಏನು ತನಿನ್ ಕೊಟ್ಟಿಗೆ ಅಲ್ಲಿಗೆ ತಗೊಂಡೋಗಿ ಬಿಸಾಕ್ ಬರ್ನಿಲ್ಲ ಅಂದ್ರೆ ನನ್ನ ಹೆಸರು ಲಕ್ಷ್ಮಿನೇ ಅಲ್ಲ ನಡೀರ ಬೊಡ್ಡಿ ಮಕ್ಳ ಇಬ್ರು ಗಂಡ ಹೆಡ್ತಿ ಇಬ್ರು ತಗೊಂಡೋಗಿಸ್ತೇನೆ ಬರ್ರಿ ಅಯ್ಯೋ ಅಪ್ಪಯ್ಯ ನೀನ್ ಮಾಡಿತ್ತಪ್ಪ ಅವರಿಬ್ರು ದಿಕ್ರಮೆ ಆದ್ರಲ್ಲಪ್ಪಯ್ಯ ಅಲ್ಲ ಇಲ್ಲಿ ಏನು ನಡೀತೈತಿ ನಮ್ಮ ಅಪ್ಪ ಫೋನ್ ಹಚ್ಚಿ ಕರ್ಸಿರೋದು ನನ್ನ ಯಾಕೆ ಕೇಳ ಮಾಡ್ಕೊಂಡು ಬಂದವಳೆ ಇವತ್ತು ಯಾಕಂದ್ರೆ ಒಡಲ್ಲಿ ಎಳ್ಕೊಂಡು ಹೋಯ್ತಾಳೆ ನಮ್ಮ ಅವ್ವ ಅಷ್ಟೇ ನನ್ನ ಕತೆ ಮುಗೀತು ಓಕೆ ವೀಕ್ಷಕರೇ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್